देश में हर सड़क पे, हर कस्बे में युवा घूमते हैं, हाथ जोड़ के रोजगार मांगते हैं। ಇವತ್ತು ದೇಶದ ಕೋಣೆ ಕೋಣೆಯಲ್ಲಿ ಯುವಕರು ನಿರುದ್ಯೋಗಿಗಳು ಅಡ್ಡಾಡ್ತಾರೆ, ಉದ್ಯೋಗವನ್ನ ಕೇಳ್ತಾ ಇದ್ದಾರೆ. कुछ नहीं मिलता, ಏನು ಸಿಕ್ಕಿಲ್ಲ ಅವ್ರಿಗೆ. अमीर घर के लोग अपने बच्चों को अप्रेंटिसशिप कराते हैं, 1 साल की नौकरी दिलवाते हैं, टेम्पररी नौकरी दिलवाते हैं, उनकी ट्रेनिंग होती है। ಶ್ರೀಮಂತ ಕುಟುಂಬದವರು ತಮ್ಮ ಮಕ್ಕಳಿಗೆ 1 ವರ್ಷದವರೆಗೆ 6 ತಿಂಗಳಿಗೆ ಅಪ್ರೆಂಟಿಸ್ ಪ್ರೋಗ್ರಾಮ್ ಕೊಡ್ತಾರೆ, ತದನಂತರ ಅವರಿಗೆ ನೌಕರಿಗಳು ಸಿಗ್ತವೆ. मगर ये सुविधा हिंदुस्तान के बेरोजगार युवाओं को नहीं मिलती। ಈ ಒಂದು ಸೌಲಭ್ಯ ಇವತ್ತು ಸಹ ಭಾರತ ದೇಶದ ಹಿಂದೂಸ್ತಾನದ ಇವತ್ತು ಬಡ ಕುಟುಂಬದ ಯುವಕರಿಗೆ ಇವತ್ತು ಸಿಕ್ಕತ್ತಲ್ಲ. इंडिया गठबंधन की सरकार दुनिया में पहली सरकार होगी जो अप्रेंटिसशिप का अधिकार हिंदुस्तान के हर बेरोजगार ग्रेजुएट को देने जा रही है। ಇಂಡಿಯಾ ಇವತ್ತು ಸಹ ಅಲಯನ್ಸ್ ಏನಿದೆ, ಗಠಬಂಧನ ಏನಿದೆ, ಇದು ಪ್ರಥಮ ಒಂದು ಅಲಯನ್ಸ್ ಇವತ್ತು ಸಹ ಪ್ರತಿಯೊಬ್ಬ ಯುವಕನಿಗೆ, ಬಡ ಯುವಕನಿಗೆ ಅಪ್ರೆಂಟಿಸ್ಶಿಪ್ ಕೊಟ್ಟು ಅವರಿಗೆ ಉದ್ಯೋಗಕ್ಕೆ ತಯಾರಾಗುವ ರೀತಿ ಮಾಡ್ತದೆ. करोड़ों युवाओं की पहली नौकरी पक्की होने जा रही है। ಯಾವಾಗ ಅವರ ಪ್ರಥಮ ನೌಕರಿ ಇವತ್ತು ಉದ್ಯೋಗ ಸಿಗಲಿಕ್ಕೆ ತಯಾರಾಗ್ತದೆ. प्राइवेट सेक्टर में, पब्लिक सेक्टर में, सरकारी ऑफिसेज में, सरकारी अस्पतालों में हिंदुस्तान की सरकार युवाओं को अप्रेंटिसशिप देगी। ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಉದ್ಯಮಿಗಳಲ್ಲಿ, ಸರ್ಕಾರದ ಉದ್ಯಮಿಗಳಲ್ಲಿ ಎಲ್ಲ ಇದರಲ್ಲಿ ಇವತ್ತು ಸಹ ಭಾರತ ಸರ್ಕಾರ ಇವತ್ತು ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತದೆ. ग्रेजुएट, डिप्लोमा होल्डर्स, कॉलेज ग्रेजुएट, यूनिवर्सिटी ग्रेजुएट को अधिकार होगा सरकार से 1 साल की नौकरी मांगने का। ಪದವೀಧರರು, ಡಿಪ್ಲೊಮಾ ಹೋಲ್ಡರ್ಸ್ ಇವತ್ತು ಪ್ರತಿಯೊಬ್ಬರು ಕೂಡ ಸರ್ಕಾರದ ಹಕ್ಕಿದೆ, 1 ವರ್ಷದ ನಂತರ ಅಪ್ರೆಂಟಿಸ್ ನಂತರ ಅವರು ನೌಕರಿಯನ್ನ ಒದಗಿಸಿಕೊಡಿ ಅಂತ ಕೇಳಲಿಕ್ಕೆ ಹಕ್ಕನ್ನು ಕೊಡ್ತದೆ. जैसे मनरेगा में रोजगार की गारंटी थी, वैसे ही हम ग्रेजुएट्स को अप्रेंटिसशिप की गारंटी दे रहे हैं।